ನಾಯಕರುಗಳನ್ನು ಭೇಟಿ ಆಗಿದ್ದೀರಿ ನೀವು ಹೌದು, ಕೊನೆ ಹಂತಕ್ಕೆ ಬಂದಿದೆ. ಬಹುಶಃ ಇವತ್ತು ಎಲ್ಲ ನಾಯಕರೆಲ್ಲರೂ ಕೂಡ ಇವತ್ತು ದೆಹಲಿನಲ್ಲಿ ಮೊಕ್ಕಾಂ ಮಾಡಿರೋದ್ರಿಂದ ಇವತ್ತು ಅಂತಿಮ ನಿರ್ಧಾರ ಆಗುತ್ತದೆ. 20ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ ಮತ್ತು ಅಸೆಂಬ್ಲಿನೂ ಕೂಡ ಪ್ರಾರಂಭ ಹತ್ತಿರದಲ್ಲೇ ಇದೆ. ಅಸೆಂಬ್ಲಿನೂ ಕೂಡ ಹೊಸ ಸರ್ಕಾರ ರಚನೆ ಆದ್ಮೇಲೆ ಅಸೆಂಬ್ಲಿನೂ ಕೂಡ ಮೀಟ್ ಆಗಬೇಕಾಗುತ್ತೆ. ಸ್ಪೀಕರ್ ಎಲೆಕ್ಷನ್ ಬೇರೆ ಆಗ್ಬೇಕಾಗುತ್ತೆ. ಇದೆಲ್ಲದೂ ಕೂಡ ಇವತ್ತು ವರಿಷ್ಠರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಲೇಟ್ ಆಯ್ತು ಅಂತ ಅನಿಸ್ತಾ ಇದೆ. ಸ್ವಲ್ಪ ಅಂದ್ರೆ ಪೂರ್ಣವಾಗಿ ಅಂತ ಹೇಳಿದ್ರೆ ಈಗಾಗಲೇ 10-15 ಜನ ಸಚಿವರು ಜೊತೆಗೂಡಿ ಕೆಲಸ ನಡೀತಾ ಇದೆ. ಆದ್ರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇದ್ದಾಗ ಸರ್ಕಾರ ನಿರ್ವಹಣೆ ಮಾಡೋದಕ್ಕೆ ಸುಲಭ. ಸರ್, ಈಗ ನೀವು ಹಿರಿಯ ನಾಯಕರು, ಹಿರಿಯ ಶಾಸಕರು ಕೂಡ ನೀವು ಕರೆಯ ಒಂದು ಅವಕಾಶ ಕೊಡಬೇಕು ಅನ್ನೋ ತರದಲ್ಲಿ ಮನವಿ ಮಾಡ್ತಾ ಇದ್ದೀರಿ. ನಿಮ್ದು ಏನ್ ನಿರೀಕ್ಷೆ ಮತ್ತು ನೀವು ಆಗ್ಬೋದು ಅನ್ನೋ ಭರವಸೆ ಇದೆಯಾ ನಿಮ್ಗೆ ಈ ಸಲ? ನೋಡಿ, ನಾನು ಯಾವತ್ತು ಕೂಡ ಭರವಸೆ ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಯಾಕೆಂದ್ರೆ ಈಗ ನಿಮ್ಮನ್ನ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಮುಂದುವರಿಸಿದ್ದಾರೆ. ಸೊ ಹಿಂಗಾಗಿ ಇಲ್ಲಿಗೆ ನಿಮ್ಮನ್ನ ಸಮಾಧಾನ ಪಡಿಸೋ ಪ್ರಯತ್ನಗಳು ನಡೀತಿದ್ಯಾ ಅಂತ? ವರ್ಷದ ನಂತರ ಅದು ಯಾವ್ದು ಅಬ್ಸ್ಟ್ರಕ್ಷನ್ ಇರಲಿಲ್ಲ. ನಾನೀಗ 3 ವರ್ಷದಿಂದಲೂ ಕೂಡ ಇದ್ದೇನೆ. ಅದು ಇಲ್ಲಿ ಮೀಟಿಂಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಮುಂದುವರೆದು ಬರ್ತಾಯಿತು. ಹಾಗಾಗಿ ಅದಕ್ಕೂ ಸಂಬಂಧ ಇಲ್ಲ. ಅದು ನನಗೆ ವಿಶ್ವಾಸ ಇದೆ. ನನಗೆ ಮಾನ್ಯತೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ. ಸರಿ, ಕಳೆದ ಬಾರಿ ನಿಮ್ಗೆ ಸ್ಪೀಕರ್ ಆಫರ್ ಬಂದಿತ್ತು. ಈ ಬಾರಿಯೂ ಅಂತದ್ದು ಏನಾದ್ರು ಆಫರ್ ಏನಾದ್ರು ಬಂದಿದೆಯಾ? ನಾನು ಅದ್ರ ಬಗ್ಗೆ ಯಾವ್ದು ಪ್ರಸ್ತಾಪ ಮಾಡಿಲ್ಲ. ಯಾರ ಹತ್ರನೂ ಪ್ರಸ್ತಾಪ ಮಾಡಕ್ ಹೋಗಿಲ್ಲ. ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. ಆದ್ರೆ ಮಂತ್ರಿ ಆಗ್ಬೇಕನ್ನೋದಷ್ಟೇ. ನೋಡೋಣ. ಈಗ ವರಿಷ್ಠರು ಈಗ ಯಾರ್ಯಾರನ್ನ ಯಾವ್ಯಾವ ರೀತಿಯಾಗಿ ಕಳಿಸ್ಕೋಬೇಕು ಅಂತಕ್ಕಂಥದ್ದು ತೀರ್ಮಾನ ಅವ್ರಿಗಿರ್ತದೆ. ಬಹುಶಃ ಅವರ ತೀರ್ಮಾನನೇ ಅಂತಿಮ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.